ಧನ್ಯವಾದಗಳು. ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರಿ, ತಂದೆ ತಾಯಿಗಳೇ, ಅಜ್ಜಿ ಎಲ್ರಿಗೂ ನನ್ನ ನಮಸ್ಕಾರ. ನಾನು ಒಬ್ಬ ಪುಟ್ಟ ಸೇವೆ ಸಲ್ಲಿಸಿದಂಥ ಕಲಾವಿದೆ. ಪುಟ್ಟದಾಗೆ ಹೇಳ್ತೀನಿ, ನಾನು ದೊಡ್ಡದಾಗಲ್ಲ. ನಾನು ಕಷ್ಟಪಟ್ಟಿರೋದು ತುಂಬ ಬಿಟ್ಟು. ನಮ್ಮ ಮನೆಯವರು ಕಲಾವಿದರು, ಅವರು ಪೌರಾಣಿಕ ನಾಟಕದಲ್ಲಿ ಹೆಸರುವಾಸಿ ಹಾಸ್ಯ ಮಾಡ್ತಿದ್ದರು. ನಾನು ಅವ್ರ ಜೋಡಿನೇ ಮಾಡ್ತಿದ್ದೆ. ಹಂಗಾಗಿ ಇಬ್ಬರು ಮದುವೆನೂ ಆದ್ವಿ. ಮದುವೆಯಾಗಿ 3 ಮಕ್ಕಳನ್ನು ಹೆತ್ತೀವಿ. ಆನಂತರ ನಾನು ಸರ್ವಿಸ್ ಕಂಪ್ನಿಗೆ ಹೋದೆ. ಅವ್ರ ಜೊತೆ ಮಾಡ್ತಾ ಸರ್ವಿಸ್ ಕಂಪ್ನಿಗೆ ಹೋದೆ. ಅಲ್ಲಿ ತುಂಬ ಕಷ್ಟಪಟ್ಟಿವಿ. 100 ರೂಪಾಯಿ ಸಂಬಳ ಒಂದು ತಿಂಗಳಿಗೆ. ಆ 100 ರೂಪಾಯಿ ಅಂದರೆ ಒಂದು ವಾರಕ್ಕೆ 25 ಕೊಡೋರು. ಆ 25ರಲ್ಲೇ ನಾವು ಟೀ ಕಾಫಿ ಮಾಡ್ಕೊಂಡು ಸ್ವಲ್ಪ ಏನಾರು ಬೆಳಗಿನ ತಿಂಡಿ ಅವ್ರು ಕೊಡೋದೇ ಒಂದು ಹೊತ್ತು ಊಟ, ರಾತ್ರಿ. ಅದಾ ಕಷ್ಟ. ಆಮೇಲೆ ಒಂದೊಂದು ಸಲ ಕಲೆಕ್ಷನ್ ಇಲ್ಲ ಅಂದರೆ ಅವತ್ತು ಶಿವ ಪಡ. ನಾನು ಮಳೆ ಬಂದು ನಾಟಕ ನಿಂತ್ರಂತೂ ಆ ದೇವ್ರಿಗೆ ಪ್ರೀತಿ. ಆ ಕಷ್ಟಗಳು ಮಜ್ಜಿಗೆ ಕುಡಿದು ಏನೋ ನಾವು ಗಂಡ ಹೆಂಡ್ತಿ ಕಷ್ಟಪಟ್ಟಿರೋದು. ನಮ್ಮ ಮನೆಯವ್ರೇನೋ ಅಷ್ಟು ಶ್ರೀಮಂತರಲ್ಲ ಅಂದ್ರೂ ಜೋಳಿಗಿತ್ತು, ಇಲ್ಲ ಅಂತಲ್ಲ. ಆದ್ರೆ ನಾವು ಕಲೆ ಫೀಲ್ಡಿಗೆ ಬಂದು ಇಷ್ಟೆಲ್ಲ ಕಷ್ಟಪಟ್ಟು. ತಮ್ಮ ಸ್ವಂತ ಊರು ಮತ್ತು ತಮ್ಮ ಯಜಮಾನ ಹೆಸರು? ನಾನು ಸ್ವಂತ ಹುಟ್ಟಿದ್ದು ದೇವದುರ್ಗ ನನ್ನೂರು. ನನಗೆ 3 ಜನ ಅಣ್ಣಂದರು, ಒಬ್ಬ ಅಕ್ಕ ಇದ್ಲು. ನನ್ನ ತಾಯಿ, ನನ್ನ ತಂದೆ, ನಾನು ಚಿಕ್ಕವಳಂದರೆ ನಾನು ಮಳೆ ತಿನ್ನುವಾಗಲೇ ಹೋಗ್ಯಾರ ನಮ್ಮಪ್ಪ. ನಮ್ಮಮ್ಮ ಇದ್ದರು, ಅವರು ಬೆಳೆಸಿ ದೊಡ್ಡವ್ರು ಮಾಡಿದರು. ನಾವು ಒಕ್ಕಲ್ತನದಾಗೆ ನಾವು ಬೆಳೆದ್ವಿ, ಹೊಲ ಮನೆಯಾಗೆ ಬೆಳೆದ್ವಿ. ಕಷ್ಟಪಟ್ಟು ಮುಳ್ಳಾಗ ಕಲ್ಲಾಗ ದನ ಮೇಯ್ಸ್ಕೊಂಡು ನಾನು ಚಿಕ್ಕಂದಲೇ ಕಷ್ಟಪಟ್ಟೆ. ನನ್ನ ಗಂಡ ಮನೆಗೆ ಬಂದಮೇಲೆ ಕಷ್ಟಪಟ್ಟೆ. ಯಾಕಂದರೆ ದನ ಕಾಯ್ತಿದ್ದೆ. ಕಲ್ಲು ಮುಳ್ಳು ಚುಚ್ಚಿರುವಂಥ ಲೆಕ್ಕಿಲ್ಲ, ಪತ್ರ ಇಲ್ಲ. ಅದನ್ನು ನಾನು ಮನಸ್ಸಿಗೆ ಹಿಡಿಲಿಲ್ಲ. ಈ ಕಷ್ಟ ಬಂದರೂ ಮನಸ್ಸಿಗೆ ಹಿಡಿಲಿಲ್ಲ. ಈ ಕ್ಷಣದಾಗೂ ನಾನು ಬಂದದಂತ ಮನಸ್ಸಿಗಿಲ್ಲ, ಯಾವುದಿಲ್ಲ. ಯಥಾ ಪ್ರಕಾರ. ತಮ್ಮ ಯಜಮಾನರ ಊರು ಮತ್ತು ಹೆಸರು? ಹಿರೇಕೊಟ್ನೆಕಲ್ಲು, ಮಾನವಿ ತಾಲೂಕು. ಅವರು ಹಿರೇಮಠ, ಏಳೂರು ಮಠಸ್ಥರು. ಏಳೂರಿಗೆ ಮಠಸ್ಥರು ಅವರು. ನನ್ನ ಅಷ್ಟೊತ್ತಿಗೆ ಅವ್ರಿಗೆ 4 ಮಕ್ಕಳಾಗಿದ್ದವು. ಆಮೇಲೆ ನನ್ನ ಮದುವೆ ಆದರೆ ಅದೇ ಪಾತ್ರ ಮಾಡ್ತಾ ಮದುವೆ ಮಾಡ್ಕೊಂಡ್ರು. ನಾವು ಎಲ್ಲ ಒಟ್ಟಿಗೆ ಇದ್ವಿ, ಬೇರೆ ಬೇರೆ. ಅವರು ಸಿಟ್ಟು ಮಾಡ್ಕೊಂಡಿದ್ದಲ್ಲ ಇದ್ದಲ್ಲ. ಸಿದ್ದರಾಮಯ್ಯ ಸ್ವಾಮಿ ಹಿರೇಮಠ, ಹಿರೇಕೊಟ್ನೆಕಲ್ಲು ನಮ್ಮದು ತಳ. ಇಷ್ಟೆಲ್ಲ ಆದಮೇಲೆ ನಮ್ಮ ಮನೆಯಲ್ಲಿನೂ ನಾವು ಸ್ವಲ್ಪ ನಮ್ಮ ಮನೆಗೆ ದೂರ ಆಗಿಬಿಟ್ಟೆ. ನಮ್ಮ ತವ್ರ ಮನೆಗೆ ಬಂದು ಕಂಪ್ನಿಯಲ್ಲಿ ಸುಮಾರು ವರ್ಷಗಳ ಕಾಲ ಸೇವೆ ಮಾಡಿದೆ. ನಾನು 100 ರೂಪಾಯಿ ದುಡಿದೆ. 200 ಆಯಿತು, 250 ಆಯ್ತು, 300, 400, 1000 ರೂಪಾಯಿಗೆ ಬಿಟ್ಟು ಬಂದೆ ನಾನು. ಯಾವ ಇಸ್ವಿ ಹೇಳ್ರಿ ವರ್ಷ ಅಂದರೆ ನಾನು 1968ರಲ್ಲಿ ನಾನು ಬಣ್ಣ ಹಚ್ಚಿದ್ದು. ಪ್ರಾರಂಭ ಯಾವ ಕಂಪನಿ ಅದು? ಎಲ್ಲೇ ನಮ್ಮ ಮನೆಯವರು. ನಾವು ಈ ಚಿತ್ರಾಂಗದ ನಾಟಕಕ್ಕೆ ಪ್ರಪ್ರಥಮವಾಗಿ ನಮ್ಮ ಮನೆಯವರೇ ನನಗೆ ಬಣ್ಣ ಹಚ್ಚಿದ್ದು. ಕಂಪನಿ ಯಾವ ನಾಟಕ ಕಂಪನಿ ಅಲ್ಲ, ಹವ್ಯಾಸಿದರಲ್ಲೇ. ಅದರಲ್ಲೇ ಅವರು ಬಣ್ಣ ಹಚ್ಚಿ ಪಾತ್ರ ಮಾಡಿಸಿದ್ರು. ನನಗೂ ಚಿಕ್ಕವಳು, ನನಗೇನು ಅಷ್ಟೊಂದು ಹಂಗೆ ಏಕದಮ್ ಒಂದೇ ಸರ್ತಿಗೆ ನಾನು ಅಷ್ಟು ಚೆನ್ನಾಗೇ ಮಾಡಿಬಿಟ್ಟೆ. ನಾನು ಅದು ದೇವ್ರಿಗೆ ನಾನು ದನ ಕಾಯುವಾಗಲೇ ಹಾಡೋ ಚಟ ನನಗೆ. ದನ ಕಾಯುವಾಗ ಅವು ಎತ್ತಿನ ಕೋಡಿಗೆ ಹಾಕ್ತಿದ್ರಲ್ಲ ರೇಡಿಯೋ, ಅದನ್ನ ಕೇಳಿ ಬರೀ ಹಿಂದಿ ರೆಕಾರ್ಡ್, ತೆಲುಗು ರೆಕಾರ್ಡ್ ಹಾಡ್ತಿದ್ದೆ ನಾನು. ಅವಾಗ ಆ ಚಿಕ್ಕ ವಯಸ್ಸಿನಾಗ 10 ವರ್ಷ ಹಿಂದಿ ರೆಕಾರ್ಡ್, ತೆಲುಗು ರೆಕಾರ್ಡ್ ಅಷ್ಟು ಚೆನ್ನಾಗಿ ಹಾಡ್ತಿದ್ದೆ ನಾನು. ಕೂಗಿ ಅದು ಯಾರು ಕೇಳ್ಬೇಕು ಅಡಿವ್ಯಾಗ ನನ್ನ ಎಷ್ಟು ಕೂಗಿದ್ರೆ ಯಾಕೆ ಕೂಗಿದೆ ಅಂತ ನಾಚಿಗೆ ಎಲ್ಲಿ ಬರ್ಬೇಕು. ಹಂಗೇನೆ ಹಂಗೆ ಮಾಡಿ ಮತ್ತೆ ಬಂದಮೇಲೆ ಕಲಾವಿದೆ ಅದೇ ಚೆನ್ನಾಗಿ ಹೆಸರು ಬಂತು. ಇದಕ್ಕೇನು ಬರ್ತದೆ ಅಂತ ಅನ್ಸ್ಕೊಳ್ಳೇ ಇಲ್ಲ ನಾನು. ಪ್ರಥಮವಾಗಿ ಫಸ್ಟ್ಗೆ ಬಣ್ಣ ಹಚ್ಚಿ ಮಾಡಿದ ಕೂಡ ಈ ಗುಡ್ ಅನ್ಸ್ಕೊಂಡೆ ನಾನು. ಹಂಗೆ ನಾನು ಕಂಟಿನ್ಯೂ ಗುಡ್ ಅನ್ಸ್ಕೊಂಡೇ ಬಂದೆ ರಂಗಭೂಮಿನಾಗೆ. ನಾನೇನು ದೊಡ್ಡ ಆಳಲ್ಲ, ದೊಡ್ಡ ಸೌಂದರ್ಯವತಿ ಅಲ್ಲ, ದೊಡ್ಡ ಪರ್ಸನಾಲಿಟಿ ಫಿಗರ್ ಇಲ್ಲ, ಏನಿಲ್ಲ. ನನ್ನ ಗಂಟ್ಲು ದುಡೀತು, ನಾನು ದುಡಿಯಿಲ್ಲ. ನನ್ನ ಗಂಟ್ಲು ಸುಳ್ಳು ದೇಸಾಯಿ ಕಂಪ್ನಿಗೆ ಬಂದ ಮೇಲೆ. ಅದಕ್ಕಿಂತ ಮುಂಚೆ ಇವರು ಯಾರು ಇಲ್ಕಲ್ಲು ಯಮನಪ್ಪನವರು ಕಂಪ್ನಿ ಮಾಡಿದ್ರು. ಇಲ್ಕಲ್ಲು ಸೀರೆ, ಅದ ನಂತರ ಮಾವ ಬನ್ನಪ್ಪ ಮಾವ, ಆ ನಾಟಕದಲ್ಲಿ ನಾನು ಮಾಡ್ತಿದ್ದೆ. ಹೆಸರು ಚೆನ್ನಾಗಿತ್ತು. ಅದ ನಂತರ ಅವ್ರ ಕಂಪ್ನಿ ಬಿಟ್ಟ ಮೇಲೆ ಒಬ್ಬರು ಯಾರು ಇವರು ಎಂಥದ್ದು ಅಬ್ದುಲ್ ಸಾಬ್ ಅಂತ ಅವ್ರ ಕಂಪ್ನಿ ಮಾಡಿದ್ರು. ಅವ್ರ ಕಂಪ್ನಿಯಾಗೆ ತುಂಬ ಕಷ್ಟ ಬಿಟ್ಟಿದ್ರಿ ನಾನು. ಉಪವಾಸ ವನವಾಸ ಮಾಡಿದ್ರು ಅವರು ಪಾಪ. ಅದು ದೇವದುರ್ಗ ಕ್ಯಾಂಪ್ ಮಾಡಿದ್ರಿ, ದೇವದುರ್ಗದಲ್ಲಿ ಮಾಡಿದ್ರು. ತದನಂತರ ಇಲ್ಲಿ ಇದಕ್ಕೆ ಗಂಗಾವತಿಗೆ ಬಂದರು, ಆನೆಗುಂದಿಗೆ ಬಂದ್ರದ್ದು. ಆ ರಾತ್ರಿ ಓಡೋಗ್ಬಿಟ್ರು. ನಮ್ಮ ಕತೆ ಏನಾಗಿರೋ ನಮ್ಗೇನು ಗೊತ್ತಿಲ್ಲ, ಗುರಿಯಿಲ್ಲ. ಮತ್ತೆ ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಹೋಗಿ ಬೇಡ ಅಂತ ಬಿಟ್ರಿ. ಇದು ಗೌಡ್ರ ಗದ್ದಲ ನಾಟಕ, ಇದು ಕಡಪಟ್ಟಿ ನಾಟಕದಲ್ಲಿ ಇನ್ನು ಯಾವ ಗೌಡ್ರ ಗದ್ದಲ ಇದ್ದಿಲ್ಲ. ಕಡಪಟ್ಟಿ ಕಂಪ್ನಿಯವರು ಬಂದಿದ್ರು ಮಾನ್ವಿಗೆ. ಅವಾಗ ನಾನು ಅವ್ರ ಕಂಪ್ನಿಗೆ ಹೋದೆ. ಅವಾಗೇ ನಾನು ಚೆನ್ನಾಗಿ ಅಭಿನಯಿಸೋದು ಕಲ್ತಿದ್ದು. ಸೈ ಅನ್ಸ್ಕೊಂಡಿದ್ದು. ಅವರು ಶಂಕರಯ್ಯನವ್ರು ಅಂತಿದ್ರು, ಏನು ದೇವ್ರು ಕೊಟ್ಟನವ ನಿನಗೆ, ಏನು ನಾಲಿಗೆವ, ನಿನ್ನ ನಾಲಿಗೆ ಸ್ವಚ್ಛ ಐತೆವ, ನೀನು ನಿಜವಾಗ್ಲೂ ಕಿರೀಟವ, ರಂಗಭೂಮಿ ಮಗಳು ನೀನು ಅಂತನೋರು ಶಂಕರಯ್ಯನವರು. ಹಂಗೆ ಅನ್ಸ್ಕೊಂಡು ಬಂದೆ ಅವ್ರ ಕಂಪ್ನಿಯಾಗ.
ಅಲ್ಲಿಂದ ಬಂದ ಮೇಲೆ ಸುಳ್ಳು ದೇಸಾಯಿ ಕಂಪ್ನಿ ಹೋದೆ. 10 ವರ್ಷ ಒಂದೇ ಕಂಪ್ನಿಯಾಗ ದುಡಿದೆ. ಸುಳ್ಳು ದೇಸಾಯಿ ಕಂಪ್ನಿಯಲ್ಲಿ ಚೆನ್ನಮ್ಮ, ಆಮೇಲೆ ಸಿದ್ದರಾಮೇಶ್ವರ ಮಹಾತ್ಮ, ಇವೆರಡೇ ನಾಟಕದಲ್ಲಿ ಮಾಡ್ತಿದ್ದೆ. ಕಾಮಿಡಿ ಎಲ್ಲದ್ರಾಗ ಕಾಮಿಡಿನೇ. ನಾನು ಇನ್ನೆಲ್ಲಿ ಹೀರೋಯಿನ್ ಆಗಿ ನಿಂದ್ರಿಸ್ತಾರೆ ನನ್ನ ಈ ಪರ್ಸ್ನಾಲಿಟಿ. ಕಾಮಿಡಿನೇ ಮಾಡ್ತಿದ್ದೆ. ಹಿನ್ನೆಲೆ ಗಾಯಕಿಯಾಗಿ ಸೇವೆ ಮಾಡ್ತಿದ್ದೆ. ಅವ ಮದುವೆ ಮಾಡಿಸ್ಕೊಂಡ್ರೆ ಬಂದ್ರ ಅಲ್ಲಿ ಕಿತ್ತೂರು ಚೆನ್ನಮ್ಮಗೆ ಅವರೇ ಇದ್ರು ಹಾರ್ಮೋನಿಸ್ಟು? ಇಲ್ಲ ಇಲ್ಲ ಅವಾಗ ಇವರು ಸಂಗಣ್ಣವ್ರು, ಹೊನ್ನಿಗ್ನವ್ರು ಸಂಗಣ್ಣವ್ರು ಇದ್ರು, ಸೋಮಯ್ಯನವರು ಗುತ್ಲ ಅಂತ ಹೇಳ್ಬಿಟ್ಟು ಅವ್ರು ಇದ್ರು. ಆಮೇಲೆ ಅದಕ್ಕಿಂತ ಮುಂಚೆ ಗುರುಸ್ವಾಮಿಗಳು ಅಂತ ಇದ್ರು, ಗುರುಸ್ವಾಮಿ ಕಲಕೇರಿ, ಹೌದು, ಅವರೆಲ್ಲ ಇದ್ರು. ಅವರೆಲ್ಲ ಒಳ್ಳೊಳ್ಳೆ ಸಂಗೀತಗಾರ. ಇವ್ರಿಗಿಂತ ಹಳಬ್ರು ಅವ್ರು. ಎಲ್ಲ ಈ ಹಳಬ್ರು, ಅವರೆಲ್ಲ ಹಳಬ್ರು. ನಮ್ ಕಡೆ ಪರಿಚಯ ಇಲ್ಲ ಬಿಡ್ರಿ ಅವರೆಲ್ಲ. ಇವರು ಹೊನ್ನಿಗ್ನವ್ರು ಸಂಗಣ್ಣವ್ರು ಅಂದ್ರೆ ಅಪ್ರತಿಮ ಗವಾಯಿಗಳವರು. ಅಜ್ಜಾರ ಮಠದಾಗಿದ್ದು ಬಂದವರು ಅವರು. ಇವ್ರು ಸರಿಗೆ ಪುಟ್ಟ ಅಜ್ಜಾರ ಸರಿಗಿದ್ದವ್ರು ಅವರು. ಹುಟ್ಟಿದ್ದು ಯಾವ ವರ್ಷದಲ್ಲಿ? ನನಗೆ ವರ್ಷ ಗಿರ್ಷ ಗೊತ್ತಿಲ್ಲ. ಈಗ ಎಷ್ಟು ವರ್ಷ? ಎಷ್ಟು? ಈಗ ನನಗೆ ನಾನೇ ಅದೇ ಇದು ಅಪ್ಲಿಕೇಶನ್ ಹಾಕಕ್ಕೆ ನಾನು ಹೋದೆ. ನಮ್ಮಮ್ಮ ಹೇಳ್ತಿದ್ರು, ನಾನು ಸ್ವತಂತ್ರ ಸಿಗುವಾಗಲೇ 5 ವರ್ಷ 6 ವರ್ಷದ ಮಗು ಇದ್ದೆ ಅಂತ ಹೇಳ್ತಿದ್ರು. ಅದೇ ನೆನಪು. ಅದನ್ನೇ ನಾನು ಬರ್ಕೊಟ್ಟಿದ್ದೆ ಕೋರ್ಟಿಗೆ, ನನಗೆ ವಯಸ್ಸು ಕೊಡ್ರಿ ಅಂತ ಹೇಳ್ಬಿಟ್ಟು ಡೇಟ್ ಆಫ್ ಬರ್ತ್ ಕೊಡು. ಅದನ್ನೇ ಬರ್ಕೊಟ್ಟಾರ. ಅವರು 44 ಹಾಕಬೇಕಾಗಿತ್ತು, 42ನೇ ಇಸ್ವಿ ಹಾಕ್ಯಾರ. 42ನೇ ಇಸ್ವಿನೇ ಬರ್ಸಿಬಿಟ್ಟು ನಾನು ಅಪ್ಲಿಕೇಶನ್ ಕೊಡೋಕ್ಕೆ. ಬೇಕಲ್ಲ, ಅಲ್ಲಿ ಒಂದು ಡೇಟ್ ಆಫ್ ಬರ್ತ್ ಬೇಕಂದ್ರು, ಕೊಟ್ಟೆ. ಅದು ನನಗೆ ಯಾರು ರೆಕಮೆಂಡ್ ಗೊತ್ತಿಲ್ಲ, ಎಂಥದ್ದು ಗೊತ್ತಿಲ್ಲ. ಆದರೂ ರಾಜ್ಯದಿಂದ ಬಂತು, ಪೆನ್ಷನ್ ಬಂತು. ಮತ್ತು ಅದ ನಂತರ ಇದನ್ನು ಎಲ್ಲರೂ ಹಾಕೋದು ನೋಡೋದು, ನೀನೇನು ಮಾಡಿದೆ, ನಾನು ಮಾಡಲೆ, ನಾನು ಮಾಡಲೆ, ಹಿಂಗೆ ಅವ್ರು ಹೇಳ್ದಂಗೆ ಕೇಳಿ ಅಪ್ಲಿಕೇಶನ್ ಹಾಕಿದೆ. ಮತ್ತು ಈ ಸೆಂಟ್ರಲ್ ಗೌರ್ಮೆಂಟ್ನಿಂದ ಬಂತಂದರೆ ನಾನೇ ಹೋಗಿ ಕೇಳ್ತಿದ್ದೆ ಅಲ್ಲಿ. ಒಂದು ಸಾರಿ ಸುಭದ್ರಮ್ಮವ್ರು ಕಂಡ್ರು, ಎಲ್ಲಿಂದ, ಕನ್ನಡ ಭವನದಿಂದ. ಅಮ್ಮ ನನಗೆ 4 ವರ್ಷ ಆಯಿತು ನಾನು ಹಾಕಿನಿ, ಬರ್ತಿಲ್ಲ ನಿನ್ನ. ನನಗೆ ಇಲ್ಲಿ ಬೇಡ, ವಿಕಾಸ್ ಸೌದಕ್ಕೆ ಹೋಗಲ್ಲಿ ಕೇಳಿ ಹೇಳ್ತಾರ, ನಿನ್ನ ಲೆಟ್ರ್ ಮುಟ್ಟೇವಿಲ್ಲ ಅಂತ ಹೇಳ್ತಾರೆ.